ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ನಡುವೆ ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಆಗಿಲ್ಲ, ಐ ಆಮ್ ಸಾರಿ. ಕಾರಣಾಂತರಗಳಿಂದ ನಾನು ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ನಾನಿವತ್ತು ಒಂದು ಸುಪ್ರಸಿದ್ಧ ದೇವಸ್ಥಾನವಾದ ದೊಡ್ಡಮ್ಮ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇದಿರೋದು ಹೊಳೆನರಸೀಪುರದ ಹತ್ರ, ಅರಕಲಗೂಡು ಹತ್ರ. ನಾವು ವರ್ಷಕ್ಕೊಂದ್ಸರಿ ನಮ್ಮ ಊರಿಗೆ ಹೋದಾಗ ಮೂರು ಪಕ್ಕ ಇರೋ ದೇವಸ್ಥಾನ ಇದು. ಇಲ್ಲಿ ಹೋಗ್ತೀವಿ, ಪೂಜೆ ಮಾಡಿಸ್ತೀವಿ. ತುಂಬ ಪವರ್ಫುಲ್ ದೇವಸ್ಥಾನ. ವರ್ಷಕ್ಕೊಂದ್ಸರಿ ಇಲ್ಲಿ ತುಂಬ ಚೆನ್ನಾಗಿ ಜಾತ್ರೆ ಆಗುತ್ತೆ. ಇಡೀ ರೋಡೇ ರಕ್ತದ ಓಕುಳಿ ಆಗಿರುತ್ತೆ, ಹಂಗೆ ಜಾತ್ರೆ ಮಾಡ್ತಾರೆ. ನಾವು ಹೋಗಿ ಟೈಮಿಗೆ ಕರೆಕ್ಟಾಗಿ ಈ ಹಸುನು ಕೂಡ ದೇವಸ್ಥಾನದ ಮುಂದೆ ನಿಂತಿತ್ತು. ಸೊ ಖುಷಿ ಆಯಿತು, ಏನೋ ಒಂದು ಗುಡ್ ವೈಬ್ಸ್ ಅಂತ. ಆಮೇಲೆ ದೇವಸ್ಥಾನದೊಳಗೆ ಹೀಗಿದೆ, ಅಮ್ಮನವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ದಿವಸಕ್ಕೆ ಒಂದೊಂದು ಥರ ಅಲಂಕಾರ ಮಾಡ್ತಾರೆ. ದೇವಸ್ಥಾನದೊಳಗೆ ಹೀಗಿರುತ್ತೆ. ಹಾಗೆ ದೇವಸ್ಥಾನದೊಳಗೆ ಈ ಥರ ಇರುತ್ತೆ, ತುಂಬ ಕಾಮಾಗಿರುತ್ತೆ ದೇವಸ್ಥಾನ. ಹಾಗೆ ಇಲ್ಲಿ ಕುಂಕುಮಾರ್ಚನೆ ಕೂಡ ಮಾಡ್ತಾರೆ. ನವರಾತ್ರಿ ಟೈಮಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ನವರಾತ್ರಿ ಒಂದೊಂದು ದಿವಸನೂ ಒಂದೊಂದರ ಅಲಂಕಾರ, ಹೂವಿನ ಅಲಂಕಾರ ಮಾಡ್ತಾರೆ. ಜಾತ್ರೆ ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ. ಹಾಸನ ಕಡೆ ಹೋದಾಗ, ಹೊಳೆನರಸೀಪುರದ ಕಡೆ ಹೋದಾಗ, ಹಾಗೆ ಪಕ್ಕದಲ್ಲಿರೋ ಅರಕಲಗೂಡಲ್ಲಿ ಈ ದೇವಸ್ಥಾನನ ಒಮ್ಮೆ ನೀವು ನೋಡಿ ಕಣ್ಣು ತುಂಬ್ಕೊಳ್ಳಿ. ಒಳ್ಳೆಯ ದೇವಸ್ಥಾನ, ತುಂಬ ಚೆನ್ನಾಗಿದೆ. ನೋಡಿ ಅಮ್ಮನವರು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅದು. ಹಾಗೆ ವರ್ಷಕ್ಕೊಮ್ಮೆ ಮಾತ್ರ ನಾವು ಆ ಊರಿಗೆ ಹೋಗೋದು. ಹಬ್ಬ ಬಂದಾಗ ಹೋಗ್ತೀವಿ, ಆಮೇಲೆ ಜಾತ್ರೆ ಟೈಮಲ್ಲಿ ಹೋಗ್ತೀವಿ. ಜಾತ್ರೆ ಅಂತೂ ತುಂಬ ಚೆನ್ನಾಗಿ ನಡೆಯುತ್ತೆ. ಜಾತ್ರೆಯಲ್ಲಿ ಪ್ರತಿ ಮನೆಯಲ್ಲೂ ನಾನ್ ವೆಜ್ಜು, ಹಬ್ಬದ ವಾತಾವರಣ, ಜನ ನೆಂಟರು ಎಲ್ಲರ ಮನೆ ಮುಂದೆ ಶಾಮಿಯಾನ. ಹಾಗೆ ಇನ್ನೊಂದು ಹೇಳಿದ್ನಲ್ಲ, ರೋಡಲ್ಲೇ ಅವರು ಮೇಕೆ ಕುರಿಗಳನ್ನ ಅಮ್ಮನವರಿಗೆ ಕಡ್ದಿರ್ತಾರೆ. ಅದಂತೂ ನೋಡೋಕ್ಕೆ ತುಂಬ ಒಂಥರ ಭಯಂಕರವಾಗಿರುತ್ತೆ ನೋಡೋಕೆ. ಅವತ್ತಿನ ದಿವಸ ನೋಡೋಣ, ನೆಕ್ಸ್ಟ್ ಸರಿ ನಾನು ಜಾತ್ರೆಗಲ್ಲಿ ಹೋದಾಗ ವಿಡಿಯೋ ಮಾಡ್ತೀನಿ. ಲಾಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಅದೆಲ್ಲ ಪೋಸ್ಟ್ ಮಾಡೋಕ್ಕಾಗಲ್ಲ ಅನ್ಕೋತೀನಿ. ನನ್ನ ಪ್ರಕಾರ ಇಟ್ಸ್ ಓಕೆ. ಅಲ್ಲಿ 3 ವರ್ಷಕ್ಕೊಂದ್ಸರಿ ಜಾತ್ರೆ ಮಾಡಬಹುದು ಅಂತ ಅನ್ಕೋತೀನಿ. ನಾನು ಆಗಲೇ ಹೋಗಿ 2 ಇಯರ್ಸ್ ಆಯಿತು. ಈಗ ಹಬ್ಬಕ್ಕೆ ಹೋಗಿದ್ದಾಗ ಹೆಂಗೂ ಟೆಂಪಲ್ ವೀಡಿಯೋಸ್ ಮಾಡ್ತೀನಿ ಅಂದ್ಬಿಟ್ಟು ನಾನು ಈ ದೇವಸ್ಥಾನನ ಚೂಸ್ ಮಾಡಿಕೊಂಡೆ. ನೋಡಿ, ಅಮ್ಮನವರಿಗೆ ಭಕ್ತಿಯಿಂದ ಕೈ ಮುಗಿರಿ, ಮಂಗಳಾರತಿ ತಗೊಳ್ಳಿ ಅಂತ ಹೇಳ್ತಾ. ನೋಡಿ ಎಷ್ಟು ಲಕ್ಷಣವಾಗಿದೆ ಆ ಮೂರ್ತಿ ಅಂದರೆ. ನೀವಿನ್ನೂ ನವರಾತ್ರಿ ಟೈಮಲ್ಲಿ ನೋಡೋಣ. ಆದರೆ ನಾನು ನವರಾತ್ರಿ ಟೈಮಲ್ಲಿ ಅವ್ರಿಗೆ ಕಾಲ್ ಮಾಡಿ ನೋಡೋಣ, ಅವ್ರ ಹತ್ರ ಎಲ್ಲ ವೀಡಿಯೋಸ್ ಅಥವಾ ಪಿಕ್ಸ್ ಇಸ್ಕೊಂಡು ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ, ನೋಡಿ ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಅಲ್ಲಿಂದ ಇನ್ನೊಂದು ಗಣೇಶನ ದೇವಸ್ಥಾನಕ್ಕೆ ಹೋದ್ವಿ. ಇದು ಪುಟ್ಟ ದೇವಸ್ಥಾನ, ನಂಗೆ ತುಂಬ ಖುಷಿಯಾಗುತ್ತೆ ದೇವಸ್ಥಾನ ನೋಡೋದು. ಸುತ್ತ ಪಾರ್ಕ್ ಇದೆ, ಮೇಲತ್ತಿ ಹೋದರೆ ಗಣೇಶನ ದೇವಸ್ಥಾನ ಇದೆ. ಮೇಲೆತ್ತಿಕೊಂಡು ಬಂದರೆ ಈ ಗಣೇಶ ಸಿಗುತ್ತೆ. ಪುಟ್ಟ ದೇವಸ್ಥಾನ, ಅಲ್ಲಿ ಚಿಕ್ಕ ಗುಡಿ ಇದು. ಹಾಗೆ ಇಲ್ಲಿ ನಾವು ತಂದಿರೋ ಹೂನೆಲ್ಲ ಇಟ್ಟು ನಾವೇ ಕೈ ಮುಗಿದು ಹೋಗ್ಬೋದು. ಬೆಳಗ್ಗೆ ಸಂಜೆ ಪೂಜೆ ಮಾಡ್ತಾರೆ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಹೀಗೆ ಸಪೋರ್ಟ್ ಮಾಡಿ. ನಾನೇ ನಿಮಗೆ ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಆಗ್ತಿಲ್ಲ, ಐ ಆಮ್ ಸಾರಿ. ಸ್ವಲ್ಪ ಕಾರಣಾಂತರಗಳಿಂದ ನಾನು ಎಲ್ಲೂ ಹೋಗೋಕ್ಕಾಗಿಲ್ಲ. ಹೋಗ್ತೀನಿ, ಇನ್ಮೇಲೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ವೀಕ್ಲಿ ಒನ್ಸ್ ಆದರೂ ವಿಡಿಯೋ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ, ಯಾರ್ಯಾರು ಈ ವಿಡಿಯೋ ನೋಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಮಾಹಿತಿ ಕೊಟ್ಟಿದ್ರೆ, ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಿಸ್ ಯು ಆಲ್.